ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರ ಭಾಷಣಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಈಗ ಎಲ್ಲರ ಚಿತ್ತ ಇರುವಂತಹದ್ದು ರಾಜ್ಯಪಾಲರ ಭಾಷಣದತ್ತಲೇ. ವಿಧಾನಸೌಧದತ್ತ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಹೊರಟಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಜಂಟಿ ಅಧಿವೇಶನ ಆರಂಭ ಆಗುತ್ತೆ. ವಿಧಾನಸೌಧದಲ್ಲಿ ಈಗ ಸಿಎಂ ಸಿದ್ದರಾಮಯ್ಯನವರು ತಲುಪಿರುವಂತಹದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಂಟಿ ಅಧಿವೇಶನ ಆರಂಭ ಆಗುತ್ತೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರನ್ನ ಎಚ್.ಕೆ. ಪಾಟೀಲ್ ಅವರು ಕೂಡ ಬರಮಾಡ್ಕೊಳ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರ ಆಗಮನ ಕೂಡ ಆಗುತ್ತೆ. ಲೋಕಭವನದಿಂದ ನೇರವಾಗಿ ವಿಧಾನಸೌಧಕ್ಕೆ ರಾಜ್ಯಪಾಲರು ಆಗಮಿಸ್ತಾರೆ. ಎಚ್.ಕೆ. ಪಾಟೀಲ್, ಕಾನೂನು ಮತ್ತು ಸಂಸದೀಯ ಸಚಿವರು ಈಗ ಸಿಎಂ ಸಿದ್ದರಾಮಯ್ಯನವರ ಕಾರ್ನಲ್ಲಿಯೇ ತೆರಳುತ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ರಾಜ್ಯಪಾಲರನ್ನು ಬರಮಾಡಿಕೊಳ್ಳುವುದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಈಗ ವಿಧಾನಸೌಧದ ಆವರಣದಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ರೆಡ್ ಕಾರ್ಪೆಟ್ ಅನ್ನು ಹಾಕಿ ಇದನ್ನ ಪ್ಯಾರನ ಓದ್ತಕ್ಕಂಥದ್ದು ಅವಕಾಶ ಇದೆ. ನೋಡೋಣ ಸರ್, ವಿ.ಬಿ.ಜಿ. ರಾಮ್ಜಿ ಬಿಟ್ಟು ಬೇರೆ ಯಾವ್ದಾದ್ರು ವಿಚಾರವನ್ನು ಇವತ್ತೇನಿಲ್ಲ, ಇವತ್ತು ರಾಜ್ಯಪಾಲರ ಭಾಷಣ ಅಷ್ಟೇ. ಸೊ ಸರ್ಕಾರ ಏನು ಕೊಟ್ಟಿದೆ ಅದು ಮುಂದೆ ಇನ್ನು ರಾಜ್ಯಪಾಲರ ವಂದನಾ ನಿರ್ಣಯದ ಮುಗಿದ ಮೇಲೆ ಅದು ನಿರ್ಣಯ ತಗೊಳ್ಳಿ. ಓಕೆ, ಥ್ಯಾಂಕ್ ಯು. ಇವತ್ತಿನ ಹೈಲೈಟೇ ರಾಜ್ಯಪಾಲರ ಭಾಷಣ. ರಾಜ್ಯಪಾಲರು ಜಿ.ರಾಮ್ಜಿಯನ್ನು ಟೀಕಿಸಿ ಸಿದ್ಧಪಡಿಸಿದ ಸರ್ಕಾರದ ಭಾಷಣವನ್ನು ಮಾಡ್ತಾರಾ ಅನ್ನೋದೇ ಕುತೂಹಲ ಇರುವಂಥದ್ದು. ನಿನ್ನೆ ಎಚ್.ಕೆ. ಪಾಟೀಲು, ಪೊನ್ನಣ್ಣ, ಯು.ಟಿ. ಖಾದರ್, ಬಸವರಾಜ ಹೊರಟ್ಟಿ ಅವರೆಲ್ಲ ಹೋಗಿ ಭೇಟಿಯಾದಂತಹ ಸಂದರ್ಭದಲ್ಲಿ 11 ಪ್ಯಾರಾಗ್ರಾಫ್ಗಳಿಗೆ ಕತ್ತರಿ ಹಾಕೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ರು. ಅದಾದ ಮೇಲೆ ಬಂದು ಸಿಎಂ ಸಿದ್ದರಾಮಯ್ಯನವರ ಬಳಿ ಕೂಡ ಚರ್ಚೆಯನ್ನು ನಡೆಸಿತ್ತು ಅದೇ ತಂಡ. ಯಾವುದೇ ಕಾರಣಕ್ಕೂ 11 ಪ್ಯಾರಾಗ್ರಾಫ್ಗಳನ್ನು ತೆಗೆಯೋದು ಬೇಡ ಅಂಥೇಳಿ ಸಿಎಂ ಸಿದ್ದರಾಮಯ್ಯನವರು ನಿಲುವನ್ನು ವ್ಯಕ್ತಪಡಿಸಿದರು. ಈಗ ಕೆಲವೇ ಕ್ಷಣಗಳಲ್ಲಿ ಜಂಟಿ ಅಧಿವೇಶನ ಆರಂಭ ಆಗುತ್ತೆ. ಇಲ್ಲಿ ರಾಜ್ಯಪಾಲರ ಭಾಷಣವೇ ಹೈಲೈಟು. ರಾಜ್ಯಪಾಲರ ಸ್ವಾಗತಕ್ಕೆ ಸಿಎಂ ಸಿದ್ದರಾಮಯ್ಯನವರು ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ. ವಿಧಾನಸೌಧದ ಮುಂಭಾಗ ರಾಜ್ಯಪಾಲರನ್ನು ಬರಮಾಡಿಕೊಳ್ಳುವುದಕ್ಕೆ ಸಿದ್ಧತೆಗಳಾಗಿವೆ. ಕೆಲವೇ ಕ್ಷಣಗಳಲ್ಲಿ ವಿಧಾನಸಭೆಯ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡುವುದಕ್ಕೆ ಲೋಕಭವನದಿಂದ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರು ವಿಧಾನಸೌಧಕ್ಕೆ ಬರ್ತಾರೆ. ಅವರನ್ನು ಬರಮಾಡಿಕೊಳ್ಳುವುದಕ್ಕೆ ಯಾವ ರೀತಿಯ ಸಿದ್ಧತೆಯಾಗಿದೆ ಅನ್ನುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ರೆಡ್ ಕಾರ್ಪೆಟ್ ಅನ್ನು ಹಾಕಿದ್ದಾರೆ ಮೆಟ್ಟಿಲುಗಳಿಗೆ. ಪ್ರತಿ ಬಾರಿ ಸೆಷನ್ ಆಗುವಂತಹ ಸಂದರ್ಭದಲ್ಲಿ ರಾಜ್ಯಪಾಲರನ್ನು ಬರಮಾಡಿಕೊಳ್ಳುವಂತಹದ್ದೇ ಹೀಗೆ. ಮಾರ್ಷಲ್ಸ್ಗಳ ಭದ್ರತೆಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳು, 13 ನಿಮಿಷ ಬಾಕಿ ಇದೆ. ಎಕ್ಸಾಕ್ಟಾಗಿ 11 ಗಂಟೆಗೆ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರು ಈ ಜಾಗಕ್ಕೆ ಬಂದು ಇಳಿತಾರೆ. ತದನಂತರ ಅವರನ್ನು ಹೂಗುಚ್ಛ ಕೊಟ್ಟು ಬರಮಾಡಿಕೊಳ್ಳುವಂತಹದ್ದು ವಾಡಿಕೆ. ನೇರವಾಗಿ ಭಾಷಣಕ್ಕೆ ಹೋಗ್ತಾರೆ. ಭಾಷಣವನ್ನು ಆರಂಭಿಸ್ತಾ ಇದ್ದ ಹಾಗೆ, ಭಾಷಣವನ್ನು ಅವರು ಶುರು ಮಾಡ್ತಾ ಇದ್ದ ಹಾಗೆ ಈ ಬಾರಿ ಒಂದಿಷ್ಟು ಬೆಳವಣಿಗೆಗಳಾಗುವಂತಹ ಸಾಧ್ಯತೆ ಇದೆ. ವಿಪಕ್ಷಗಳು ಅದಕ್ಕೆ ಅಪೋಸ್ ಮಾಡುವಂತಹ ಸಾಧ್ಯತೆ ಇದೆ. ಜೊತೆಗೆ ರಾಜ್ಯಪಾಲರು 11 ಪ್ಯಾರಾಗ್ರಾಫ್ಗಳನ್ನು ಬಿಟ್ಟು ಭಾಷಣವನ್ನು ಮಾಡ್ತಾರಾ, ಕೇವಲ 2 ಸಾಲುಗಳಿಗೆ ಸೀಮಿತ ಮಾಡಿ ಅಧಿವೇಶನದಿಂದ ನಿರ್ಗಮಿಸ್ತಾರಾ? ಈ ರೀತಿಯ ಸಹಜ ಕುತೂಹಲಗಳು ಮುನ್ನೆಲೆಗೆ ಬರ್ತಾ ಇದೆ. ಅಧಿವೇಶನದ ನಿಯಮಾವಳಿಯ ಪ್ರಕಾರ 176ರ ಪ್ರಕಾರ ವರ್ಷದ ಮೊದಲ ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣ ಕಡ್ಡಾಯ. ಹಾಗಾಗಿಯೇ ರಾಜ್ಯಪಾಲರು ಭಾಷಣ ಬರೋದಕ್ಕಾಗಿಯೇ ಈಗ ಸಮ್ಮತಿಯನ್ನು ಸೂಚಿಸಿದ್ದಾರೆ. ಬಟ್ ಅಲ್ಲಿ ಅವರು ಬಂದು ಓದುವಂತಹ ಆ ಸಾಲುಗಳು ತುಂಬ ಕುತೂಹಲ ಕಾರಣವಾಗ್ತಾ ಇದೆ. ಇಲ್ಲಿಯವರೆಗೂ ಈ ರೀತಿಯ ಬೆಳವಣಿಗೆಗಳು ರಾಜ್ಯ ಕಂಡಿಲ್ಲ. ಇವತ್ತು ಏನಾಗುತ್ತೆ ಎನ್ನುವಂತಹ ಸಸ್ಪೆನ್ಸು, ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗ್ತಾ ಇದೆ. ಕೇರಳ, ತಮಿಳುನಾಡು, ಪಶ್ಚಿಮ ಬಂಗಾಳದಲ್ಲಿ ರಾಜ್ಯಪಾಲರು ವರ್ಸಸ್ ಸರ್ಕಾರ ಅನ್ನುವಂತಹ ಸಂಘರ್ಷವನ್ನು ನಾವು ನೋಡಿದ್ವಿ, ಆ ತಿಕ್ಕಾಟವನ್ನು ನೋಡಿದ್ವಿ. ಈಗ ಜಿ.ರಾಮ್ಜಿಯನ್ನು ಟೀಕಿಸಿ ವಿಶೇಷ ಅಧಿವೇಶನವನ್ನು ಕರೆದಿರುವಂತಹ ರಾಜ್ಯದಲ್ಲೂ ಕೂಡ ಅದೇ ರೀತಿಯ ವಾತಾವರಣ, ಅದೇ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗುತ್ತಾ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಒಂದು ವೇಳೆ ರಾಜ್ಯಪಾಲರು ಇವತ್ತಿನ ಅಧಿವೇಶನಕ್ಕೆ ಬರದೇ ಹೋಗಿದ್ರೆ ಅದು ಸಾಂವಿಧಾನಿಕ ಬಿಕ್ಕಟ್ಟನ್ನು ಸೃಷ್ಟಿ ಮಾಡ್ತಾ ಇತ್ತು. ಸುಪ್ರೀಂ ಕೋರ್ಟ್ನ ಅಂಗಳಕ್ಕೆ ಇದನ್ನು ತೆಗೆದುಕೊಂಡು ಹೋಗೋದಕ್ಕೆ ರಾಜ್ಯ ಸರ್ಕಾರವೂ ಕೂಡ ನಿರ್ಧರಿಸಿತ್ತು. ಬಟ್ ನಿನ್ನೆ ಸರ್ಕಾರದ ಪ್ರತಿನಿಧಿಗಳು ಹೋಗಿ ಮನವಿಯನ್ನು ಮಾಡಿಕೊಂಡಿದ್ರು. ರಾಜ್ಯಪಾಲರು ಬರೋದಾಗಿ ಈಗ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರ ಭಾಷಣವೇ ಇವತ್ತಿನ ಹೈಲೈಟ್ಸ್. ಕೆಲವೇ ಕ್ಷಣಗಳಲ್ಲಿ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರ ಭಾಷಣ. ನಿಗದಿತ ಸಮಯಕ್ಕೆ ಜಂಟಿ ಅಧಿವೇಶನಕ್ಕೆ ರಾಜ್ಯಪಾಲರ ಆಗಮನ ಆಗುತ್ತೆ. ರಾಜ್ಯಪಾಲರ ಭಾಷಣವೇ ಇವತ್ತು ಸೆಂಟರ್ ಆಫ್ ಅಟ್ರಾಕ್ಷನ್, ಕುತೂಹಲದ ಕೇಂದ್ರ ಬಿಂದು. ಪೂರ್ಣ ಭಾಷಣವನ್ನು ಮಾಡ್ತಾರಾ ಅಥವಾ ಕೇವಲ ಕೆಲವು? ಈಗ ಅಲ್ಟಿಮೇಟ್ ಅವ್ರು ಬಂದು
ಸೊ ಆ ಪ್ಯಾರವನ್ನು ಸಂಪೂರ್ಣ ಓದ್ತಾರ ಅಥವಾ ಬಿಟ್ಟು ಓದ್ತಾರ ಅನ್ನೋದು ಅವ್ರು ಬಂದಾಗಲೇ ಗೊತ್ತಾಗೋದು. ಸೊ ನನಗೆ ಅಷ್ಟೊಂದು ಅವರು ತೀರ್ಮಾನ ತಗೊಳ್ಳಲ್ಲ, ಬಿ ಜೆ ಪಿ ಒತ್ತಡಕ್ಕೆ ಮಣಿಯಲ್ಲ ಅಂದ್ಕೊಂಡಿದ್ದೀನಿ. ಮಾಡಿದ್ರೆ ಏನು ಮಾಡೋಕ್ಕಾಗತ್ತೆ. ಸರ್, ಇವತ್ತು ವಿ.ಬಿ.ಜಿ. ರಾಮರಾಜೆ ಯೋಜನೆ ಬಗ್ಗೆ ಬಿಜೆಪಿ ಮತ್ತು JDS ಸೆಮಿನಾರ್ ಮಾಡಲಿಕ್ಕೆ ಕೇಂದ್ರ ಸಚಿವ ಶಿವರಾಜ್ ಚೌಹಾಣ್ ಬರ್ತಾ ಇದ್ದಾರೆ ಸರ್. ಅವ್ರು ಮಾಡಲಿ, ತಪ್ಪೇನಿದೆ. ಸೆಮಿನಾರು ಈಗ ಬಿ ಜೆ ಪಿ ಈ ರಾಜ್ಯಕ್ಕೆ ಮನ್ರೇಗಾ ಒಂದೇ ವಿಚಾರ ಅಲ್ಲ, ಕಳೆದ 11 ವರ್ಷದಲ್ಲಿ ಯಾವುದೇ ಆಗಿರೋ ಅನ್ಯಾಯದ ಪರವಾಗಿ ಇಲ್ಲಿ ಬಿ ಜೆ ಪಿಯ ಸಂಸದರು, ಬಿ ಜೆ ಪಿಯಿಂದ ಹೋಗಿ ಮಂತ್ರಿ ಆಗಿರೋರು, ಬಿ ಜೆ ಪಿಯ ನಾಯಕರು ಯಾವತ್ತೂ ಎತ್ತಿಲ್ಲ. ಅವರಿಗೆ ಈ ರಾಜ್ಯ ಮುಖ್ಯ ಅಲ್ಲ, ಪಾರ್ಟಿ ಮುಖ್ಯ. ಮೋದಿಯವರ ಸರ್ಕಾರದಲ್ಲಿ ಪಾರ್ಟಿಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಕನಿಷ್ಠ ಹೋಗಿ ಡಿಸ್ಕಸ್ ಮಾಡೋಕ್ಕೂ ರೆಡಿ ಇಲ್ಲ. ಅವರು ಓಪನಾಗಿ ಪ್ರತಿಭಟನೆ ಮಾಡೋಲ್ಲ. ಇವತ್ತು ನಮ್ಮ ಚಂದ್ರಬಾಬು ನಾಯ್ಡು ಪತ್ರ ಬರೆದಿದ್ದಾರೆ ಮನ್ರೇಗಾ ಬಗ್ಗೆ. ಅವರು ಅವ್ರ ಜೊತೆಲೇ ಇದ್ದಾರೆ. ಇವತ್ತು ಹರಿಯಾಣ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ. ಇವರು ಕನಿಷ್ಠ ಅವ್ರ ಥರ ಇವರು ಒಂದು ಮೆಮೊರಂಡಮ್ ಕೊಡೋಕ್ಕೂ ತಯಾರಿಲ್ಲ ಅಂತ ಅಂದರೆ ದುರಾದೃಷ್ಟ. ಏನು ಮಾಡೋಕ್ಕಾಗುತ್ತೆ. ಇಲ್ಲಿಯ ನಮ್ಮ ಜನ ಬಿ ಜೆ ಪಿಗೆ ಓಟ್ ಹಾಕೋದ್ರಿಂದ ಏನು ಪ್ರಯೋಜನ ಅನ್ನೋದು ನಮ್ಮ ಜನಕ್ಕೆ ಅರ್ಥ ಆಗುತ್ತೆ. ಒಂದಲ್ಲ ಒಂದು ದಿವಸ. ಥ್ಯಾಂಕ್ ಯು ಸರ್. ಕೆಲವೇ ಕ್ಷಣಗಳಲ್ಲಿ ಜಂಟಿ ಅಧಿವೇಶನವನ್ನುದ್ದೇಶಿಸಿ ರಾಜ್ಯಪಾಲರ ಭಾಷಣ ಆರಂಭ ಆಗುತ್ತೆ. ರಾಜ್ಯಪಾಲರ ಭಾಷಣವಿಲ್ಲದೇನೆ ವಿಶೇಷ ಅಧಿವೇಶನವನ್ನು ನಡೆಸೋದಕ್ಕೆ ಅವಕಾಶವೇ ಇರಲ್ಲ. ಬಟ್ ರಾಜ್ಯಪಾಲರು ಬಂದರೂ ಕೂಡ ಭಾಷಣ ಮಾಡಿದಂತೆಯೇ ಅರ್ಥ. ಒಂದು ಸಾಲು ಓದಿದರೂ ಕೂಡ ಭಾಷಣ ಮಾಡಿದಂತೆಯೇ ಅರ್ಥ. ಹಾಗಾಗಿ ಅವರು ಬಂದ ನಂತರ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದು ಈಗಿರುವಂತಹ ಕುತೂಹಲ. ಏಕೆಂದರೆ ಕೇರಳದಲ್ಲಿ, ತಮಿಳುನಾಡಿನಲ್ಲಿ ಒಂದು ಸಾಲು ಓದ್ತಾ ಇದ್ದ ಹಾಗೇನೆ ರಾಜ್ಯಪಾಲರು ಅಧಿವೇಶನದಿಂದ ನಿರ್ಗಮಿಸಿದ್ರು. ಅದಾದ ಮೇಲೆ ಅಧಿವೇಶನಗಳು ನಡೆದಿದ್ದನ್ನು ನೋಡಿದ್ವಿ. ಇಲ್ಲೂ ಕೂಡ ಹಾಗೆ ಆಗುತ್ತಾ? ಸಸ್ಪೆನ್ಸ್ ಇದೆ, ನೋಡೋಣ ಏನಾಗುತ್ತೆ ಅಂತ.